ಇವತ್ತು ಇದೊಂದು ನಿನ್ನೆ ರಿಪೇರಿ ಮಾಡಲಿಲ್ಲ ಇದೆಲ್ಲ ಅದು ರಿಪೇರಿ ಮಾಡ್ತೇವೆ ಈಗ. ಫಸ್ಟ್ ಇಲ್ಲೊಂದು ಕಟ್ ಮಾಡುವ ಕರ್ಗಸ್ ಬೇಡ ತಗೊಂಡ. ಫಸ್ಟ್ ಇದ್ರೊಳಗೆ ಒಂದು ಪೈಪ್ ಹಾಕೋಣ, ಯಾಕಂದ್ರೆ ಒಂದು ಅಂದಾಜ್ ಸಿಗ್ತಿದಲ್ಲ, ಅದೊಂದು ಹೊಸದೇ ತರಬೇಕಾ, ಅದಕ್ಕೆಲ್ಲ ಹಾಕೋಗುದಿಲ್ಲ, ಅದಕ್ಕೆ ಹೋಗ್ತೇವೆ ಈಗ. ಇವತ್ತು ನೋಡ್ಬೋದಲ್ಲ ಮ್ಯಾಚ್ ಇದೆ, RR ವರ್ಸಸ್ GT. ಗೆಲ್ಲುದಂತ RCB ನೇ ಅಷ್ಟೇ. ಜ್ಯೂಸ್ ಕೂಡ ಆಯ್ತಾ, ಇನ್ನು ಪವರ್ ಪ್ಲೇ ಮುಗಿಲ್ಲ. ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಇದೊಂದು ನಿನ್ನೆ ರಿಪೇರಿ ಮಾಡಲಿಲ್ಲ ಇದೆಲ್ಲ, ಅದು ರಿಪೇರಿ ಮಾಡ್ತೇವೆ ಈಗ. ಯಾಕಂದರೆ ನಿನ್ನೆ ಆಗಲಿಲ್ಲಲ್ಲ, ನಿನ್ನೆ ಫುಲ್ ಅದರಿಂದ ಕೆಲಸ ಇತ್ತಲ್ಲ. ನಿನ್ನೆದು ವ್ಲಾಗ್ ಒಳಗೆ ಕಾಣಿಸಿದೆಯಲ್ಲ, ಇದೇ ಪೈಪ್ ಮುರಿದೋಗೋದು, ಇದೇ ಕಟ್ಟಾಗೋಯ್ತು. ಈಗ ಇಲ್ಲಿ ಕಟ್ ಮಾಡ್ಬೇಕೀಗ. ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲೊಂದು ಪೈಪ್ ಹಾಕಿ ಜಾಯಿಂಟ್ ಕೊಡ್ಬೇಕೀಗ. ಫಸ್ಟ್ ಒಂದು ಕೆಲಸ ಅಂದರೆ ಕಟ್ ಮಾಡೋದು, ಕಟ್ ಮಾಡ್ಕೊಂಡೆ ಈಗ ಮಾಡ್ಬೇಕೀಗ ಕೆಲಸ. ಫಸ್ಟ್ ಇಲ್ಲೊಂದು ಕಟ್ ಮಾಡುವ ಕರ್ಗಸ್ ಬೇಡ ತಗೊಂಡೆ. ಫಸ್ಟ್ ಈ ಕೆಲಸ ಮುಗಿಸುವ, ಫಸ್ಟ್ ಕಟ್ ಮಾಡುವ. ಇದು ಕಟ್ ಮಾಡಾಯ್ತಾ, ಈಗ ಕಟ್ ಮಾಡೈತೆ. ಈಗ ಒಂದು ಜಾಯಿಂಟ್ ಹಾಕೊಂಡೆ ಹಾಕ್ಬೇಕಾ, ಈಗ ಜಾಯಿಂಟ್ ತಗೊಳ್ಬೇಕೀಗ. ಯಾವುದಂದ್ರೆ ಎಲ್ ಜಾಯಿಂಟ್, ಎಲ್ ಗೊತ್ತಿದಲ್ಲ, ಆ ಜಾಯಿಂಟ್ ಇದ್ರೊಳಗೆ ಇದ್ರೆ ಬೆಸ್ಟ್. ಇಲ್ಲಂದ್ರೆ ಅಂಗಡಿಯಿಂದ ತರಬೇಕತ್ತಿದಲ್ಲ, ಮತ್ತೆ ಹೋಗುವ ಮಾರ್ಕೆಟಿಗೆ ಕಿರಿಕಿರಿ 3 ಗಂಟೆ ಟೈಮಿಗೆ ಸಿಕ್ಕರೆ ಬೆಸ್ಟ್. ಇದೆ ಸಿಕ್ತ ಲಾಸ್ಟಿಗೂ ಸಿಕ್ತಾ ಇದೆ. ಇಲ್ಲಿ ಹಾಕ್ಬೇಕು, ಇದು ಹಾಕಿದೆ ಈಗ. ಇಲ್ಲ ಮತ್ತು ಹೈಟ್ ಬರಬೇಕಲ್ಲ, ಅದಕ್ಕೆ ಈ ಪೈಪ್ ಒಂದು ಜಾಯಿಂಟ್ ಕೊಡ್ಬೇಕು. ಇದಕ್ಕೆ ಕೊಡುವ ಈಗ. ಫಸ್ಟ್ ಇದ್ರೊಳಗೆ ಒಂದು ಪೈಪ್ ಹಾಕೋಣ, ಯಾಕಂದರೆ ಒಂದು ಅಂದಾಜು ಸಿಗ್ತಿದಲ್ಲ ಇಲ್ಲಿ ಎಷ್ಟು ಪೈಪ್ ಬೇಕಂತ. ಫಸ್ಟ್ ಇದ್ರೊಳಗೆ ಹಾಕೋಣ. ಈಗ ಯಾರು ಕ್ಯಾಮ್ರಾ ಹಿಡಿಯೋರು ಬೇಕಾಗಿತ್ತು ನನಗೆ, ಯಾಕಂದರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲಲ್ಲ. ಓಕೆ, ಇದ್ರೊಳಗೆ ಹೋಗೋದೇ ಕಷ್ಟ. ಇದ್ರೊಳಗೆ ಫಸ್ಟ್ ಹಾಕೋಣ. ಒಳಗೆ ಹಾಕಿದೆ. ಫೈನಲಿ ಒಳಗೆ ಹಾಕೋಯ್ತಾ. ಲೀಕ್ ಆದರೆ ಅದೇ ಟೆನ್ಷನ್ ಅಲ್ಲ. ಈಗ ಲೀಕ್ ಆದರೆ ಒಂದು ಟೆನ್ಷನ್ ಇದೆ. ಹಾಕಿ ಫಿಟ್ ಹಾಕಿ ಲೀಕ್ ಆಗಲಿ ಸಾಕು, ಒಳಗೆ ಹಾಕ್ಬೇಕು. ಮತ್ತೆ ಇಷ್ಟು ಹಾಕಿ ಇಷ್ಟು ಸಾಕು ಅನಿಸ್ತಿದ್ದ. ಈಗ ಇಲ್ಲೊಂದು ಕಟ್ ಮಾಡಬೇಕು. ಕಟ್ ಅಂದರೆ ಇಲ್ಲೊಂದು ಅಂದಾಜು ಕರೆಕ್ಟ್ ಇಲ್ಲಿ ಕಟ್ ಮಾಡಬೇಕು. ಫಾಸ್ಟಿಗೆ ಇದು ಕಟ್ ಮಾಡಾಯ್ತಾ. ಈಗ ಬಾಕಿ ಒಂದು ಉಳಿದಿದೆ ಅಂದರೆ ಹಿಂಗೊಂದು ಕೊಡ್ಬೇಕೀಗ, ಜಾಯಿಂಟ್ ಕೊಡ್ಕೊಂಡೆ. ಅದೊಂದು ಕೆಲಸ ಮಾಡ್ಬೇಕ್ರೆ ಫುಲ್ ಮುಗೀತು ನಮ್ಮ ಕೆಲಸ. ಫೈನಲಿ ಇದು ಹಾಕಾಯ್ತಾ ನೋಡಿ, ಇದೇ ಹಾಕೋದಾಗೈತಾ. ಇಲ್ಲ ಹಾಕಿ ಮುಗಿಸಿ ಒಳಗಂತೂ ಹಾಕೋಗೋದಿಲ್ಲ, ಯಾಕಂದರೆ ಅದು ಕಟ್ಟಾಗೋಗಿದೆಲ್ಲ. ಅದೊಂದು ಹೊಸದೇ ತರಬೇಕಾ, ಅದಕ್ಕೆಲ್ಲ ಹಾಕೋಗೋದಿಲ್ಲ, ಅದಕ್ಕೆ ಹೋಗ್ತೇವೆ ಈಗ. ಇವತ್ತು ನೋಡ್ಬೋದಲ್ಲ ಮ್ಯಾಚ್ ಇದೆ, RR ವರ್ಸಸ್ GT. ಯಾರು ಈಗ ಬ್ಯಾಟಿಂಗ್ ಅಂತೆ. ಆಮೇಲೆ ಏನತ್ತಿ ನೋಡುವ, ಏನು ಹೊಡಿತೀರಾ ಗೆಲ್ತೀರಾ ನಮಗೆ ಅಲ್ಲ. ಅದಕ್ಕೆ ನಾನು ಎಂತಕ್ಕೆ ಲಾಗ್ ಮಾಡ್ತೀವಿ ಅಂದರೆ, ನೆಕ್ಸ್ಟ್ RCB ಸಂಘ ಫೈನಲ್ ಮ್ಯಾಚ್ ಅಲ್ಲ, ಅದಕ್ಕೋಸ್ಕರ ಯಾರು ಗೆದ್ರು ಬರಲಿ, ಯಾರು ಬೇಕಾದ್ರೂ ಬರಲಿ, ಗೆಲ್ಲುದಂತ RCB ನೇ ಅಷ್ಟೇ. ಬೇಕಾದ್ರೆ GT ಬರಲಿ, RR ಬರಲಿ, ಗೆಲ್ಲುದಂತೂ RCB. ಈ ಸಲ ಕಪ್ ನಮ್ದೇ ಗೈಸ್, ಈ ಸಲ ಕಪ್ ನಮ್ದೇನೆ. ನೋಡಿ ಫಸ್ಟ್ ಬಾಲ್ ಏನತ್ತಿ ನೋಡುವ. ಲಾಸ್ಟಿಗೂ ಈ ಸತಿ ಕಪ್ ನಮ್ದೇ ಗೈಸ್, ಈ ಸಲ ಕಪ್ ನಮ್ದೇ. ಯಾರೇ ಈ ಸಲ ಕಪ್ ನಮ್ದೇ ಕಮೆಂಟ್ ಮಾಡಿ ಗೈಸ್. RCB ಫ್ಯಾನ್ ಒಟ್ಟು ಜನ ಈ ಸಲ ಕಪ್ ನಮ್ದೇ ಅಂತ. ಈಗ ನಾ ಆರಾಮ್ ಜ್ಯೂಸ್ ಕುಡಿತೇವೆ, ಚಿಲ್ ಮಾಡ್ತೇವೆ, ಯಾಕಂದ್ರೆ ಯಾವ್ದು ಬೇಕಾದ್ರೂ ಗೆಲ್ಲಿ ಟೆನ್ಷನ್ ಇಲ್ಲ. RCB ಗೆಲ್ಲುದಂತ ಪಕ್ಕ 100%. ಜ್ಯೂಸ್ ಕೂಡ ಆಯ್ತಾ, ಇನ್ನು ಪವರ್ ಪ್ಲೇ ಮುಗಿಲ್ಲ, 1 ವಿಕೆಟ್ ಹೋಗ್ಲಿಲ್ಲ. GT 1 ವಿಕೆಟ್ ಹೋಗ್ಲಿಲ್ಲ, ನೋಡ್ಬೋದಲ್ಲ, 1 ವಿಕೆಟ್ ಹೋಗ್ಲಿಲ್ಲ. ಅದಕ್ಕೆ ಅದೇ RCB ಗೆಲ್ಲುದಂತ ಪಕ್ಕ. ಚಿಲ್ ಮಾಡುದೇ, ಯಾವ್ದು ಗೆದ್ರು ಚಿಲ್ ಮಾಡುದೇ. ಇದೆ ಏನು ಟೆನ್ಷನ್ ಇಲ್ಲ. ನಮ್ ವಿರಾಟ್ ಇವ, ರಜತ್ ಪಟ್ಟಿದಾರ್ ಇವ, ಪಡಿಕಲ್, ಬಾಲರ್ ಭುವನೇಶ್ವರ, ಸುಮಾರು ಜನ ಇಲ್ಲ. ಒಟ್ಟು ಪ್ಲೇಯರ್, ಎಂತ ಪ್ಲೇಯರ್ ಟಿಗಿತ್ತು. ಆರು ಟೆನ್ಷನ್ ಇಲ್ಲ ಎಂತಕಂದ್ರೆ RCB ಕಪ್ ಗೆಲ್ಲುದಂತೂ ಪಕ್ಕ. RCB ವರ್ಸಸ್ GT ಯಾರು ಗೆಲ್ತೀರಿ ನೋಡುವ ಲಾಸ್ಟಿಗೆ. ನಂಗಂತೂ RCB ಅನಿಸ್ತಿದ, ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ ಮಾಡಿ. ನಂಗಂತೂ RCB ನೇ ಈ ಸಲ ಕಪ್ ನಮ್ದೆ, ಏನು ಬೇಕಾದ್ರೂ ಆಗಲಿ. ನೋಡಿ ಲಾಸ್ಟ್ ಫೈನಲ್ ಮ್ಯಾಚ್ ಒಂದು ದಿನ ಬಿಟ್ಟ ನೆಕ್ಸ್ಟ್ ದಿನ 31ಗೆ ಮ್ಯಾಚ್. ನೋಡಿ ಇವತ್ತಿನ ಲಾಗ್ ಇಷ್ಟ, ಸಿಗ್ತೀನಿ ನೆಕ್ಸ್ಟ್ಗೆ. ಬಾಯ್ ಗೈಸ್.